ಜಗದೀಶ್ ಸಂಜನ್ ಅಂತ. ನಾನು ಬಂದು ಅವಾಗಿಂದ ಮೂವಿ ಮಾಡಬೇಕು ಅಂತ ಭಾಳ ಆಸೆಯಲ್ಲಿದ್ದೆ. ನನಗೆ ಕಲಾವಿದರು ಸ್ವಲ್ಪ ಸೆಟ್ಟಾಯಿದ್ರು ಕನ್ನಡಕ್ಕೆ, ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಇಲ್ಲಾಂದರೆ ಇಷ್ಟೊತ್ತು ಮಾಡಬೇಕಾಗಿತ್ತು ಮೂವಿ ನಾನು. ಇವಾಗೆಲ್ಲ ನನಗೆ ಹೊಸಬ್ರು ಎಲ್ಲ ಕೈ ಜೋಡಿಸೋರು. ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ ನನ್ನ ಜೊತೆ. ನನ್ನ ಪಾತ್ರಕ್ಕೆ ಯಾವ ಪಾತ್ರಕ್ಕೆ ಯಾರ್ಯಾರು ಆರ್ಟಿಸ್ಟ್ಗಳು ಬೇಕಾಗಿತ್ತೋ ಅದನ್ನು ನೋಡಿ ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ ನೋಡಿ ಆರಿಸಿದ್ದೀನಿ. ಹೊಸ ನಟಿದೀರು ಕರ್ಕೊಂಬಂದಿದ್ದೀರಿ. ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ನಯನ್ ಕೋಕಿರ ಆಗ್ಬೋದು, ನಮ್ಮ ನಾಗರಾಜ್ ಸಾರ್ ಆಗಿರ್ಬೋದು, ನಮ್ಮ ಇವರಾಗಿರ್ಬೋದು, ಪ್ರತಾರೆ ಎಲ್ಲರೂ ಅವರೇ, ನಮ್ಮ ಭಾಗ್ಯಮ್ಮ ಮೇಡಮ್ ಅವರೇ, ಹುಷಾರವ್ರೆ, ಲಕ್ಷ್ಮೀರವ್ರೆ, ಎಲ್ಲರೂ ನನಗೆ ಯಾರು ಇರಬೇಕೋ ನಾನು ಆರ್ಟಿಸ್ಟ್ಗಳನ್ನ ಹಾಕೊಂಡಿದ್ದೀನಿ. ಇನ್ನೂ ಇದ್ದಾರೆ, ಕೆಲವು ಜನ ಬಂದಿಲ್ಲ. ಇವತ್ತು ಮೂವಿಗಳು ರಿಲೀಸ್ ಅಂತ ಹೊರಟಾಗವ್ರೆ. ಇವಾಗ ನಮ್ದೇನಾಯ್ತು ಅದೇನೆ, ಒಂದು ಕನಸಿತ್ತು, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಸರ್, ಸಬ್ಜೆಕ್ಟ್ ಯಾವ ಥರ ಸಬ್ಜೆಕ್ಟ್ ಇಟ್ಕೊಂಡು? ಇದು ಬಂದು ಸಬ್ಜೆಕ್ಟ್ ಅಂದರೆ ಒಂದು ಹುಡುಗನದು ಸ್ಟೋರಿ ಸರ್. ಬೆಂಗಳೂರಿಗೆ ಏನು ಸಪೋರ್ಟ್ ಇಲ್ಲದೆ ಒಂದು ಅನಾಥ ಹುಡುಗ, ಅವನದೊಂದು ಕತೆ ಇದೆ. ಅದನ್ನೇ ನಾನೊಂದು ಇವನ ಮಾಡಿದ್ದೀನಿ ಕತೆ. ಏನಂದರೆ ರೌಡಿಸಮ್ಮ ಅಥವಾ ಲವ್ ಇದೆ, ಎಲ್ಲ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಫಿಲಮಲ್ಲಿ ಲವ್ ಇದೆ, ರೌಡಿಸಮ್ ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಪ್ರತಿಯೊಂದು ಐತೆ. ಜನಕ್ಕೆ ಏನು ಬೇಕೋ ಸಂದೇಶ ಎಲ್ಲ ಕೊಟ್ಟಿದ್ದೀವಿ. ಯಾವಾಗ ರಿಲೀಸ್ ಆಗ್ಬೋದು ಸರ್ ಇದು? ಸರ್, ಇದು ಒಂದೇ ಸಡಲಲ್ಲಿ 45 ದಿನ ಪ್ಯಾಕೇಜ್ ಮಾಡ್ಕೊಂಡಿದ್ದೀನಿ. ಈಗ ಅದೊಂದು 45 ಒಂದು ಸಡಲ್ ಮುಗಿತಿದ್ದಂಗೆ ಒಂದು ಟೀಜರ್ ಮಾಡಿ ಬೇಗ ಮುಗಿಸೋಣ ಅನ್ನೋ ಪ್ಲ್ಯಾನಲ್ಲಿ. ರಿಲೀಸ್ ಪ್ಲಾನ್ ಯಾವಾಗ? ರಿಲೀಸ್ ಜನವರಿ ಮೇಲಿದೆ ಸರ್. ಜನವರಿ ಮೇಲೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಮುಂದಿನ ವರ್ಷಕ್ಕೆ ಬರುತ್ತೆ? ಮುಂದಿನ ಜನವರಿ. ಎಲ್ಲೆಲ್ಲಿ ಶೂಟಿಂಗ್ ಶೆಡ್ಯೂಲ್ ಎಲ್ಲೆಲ್ಲ? ಬೆಂಗಳೂರೇ ಸರ್. ಬೆಂಗಳೂರು. ಇದೊಂದು ರೌಡಿಸಮ್ ಕತೆ ಆಗಿರೋದ್ರಿಂದ ಎಲ್ಲ ನಮ್ಮ ಬೆಂಗಳೂರು ಏರಿಯಾ ಸುತ್ತಮುತ್ತ, ಇನ್ನೆಲ್ಲೋ ಹೊರಗಡೆ ಯಾವುದೂ ಇಲ್ಲ. ಸಾಂಗ್ಗಳು ಇಲ್ಲೇ ಬರುತ್ತೆ, ಎಲ್ಲ ಬೆಂಗಳೂರು. ಸಾಂಗ್ಗಳ ಬಗ್ಗೆ ಹೇಳಿದಾರೆ. ಎಷ್ಟು ಸಾಂಗ್ ಪ್ಲಾನ್ ಸರ್, ಮಾಡಿದ್ದಾರೆ? ಇದರಲ್ಲಿ 4 ಸಾಂಗ್ ಇದೆ ಸರ್. ಮಾಮೂಲಿ ಒಂದು ಸೆಂಟಿಮೆಂಟ್ ಸಾಂಗ್ ಇದೆ, ಒಂದು ಲವರ್ ಸಾಂಗ್ ಬರುತ್ತೆ, ಒಂದು ಹೆಂಡತಿ ಕ್ಯಾರೆಕ್ಟರ್ ಇದೆ, ಪ್ರತಿ ಒಂದೊಂದು ಇದೆ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ನಮ್ಮವರು ಶಿವ ಅಂತ ಇದ್ದಾರೆ. ಫೈಟ್ ಮಾಸ್ಟರ್ ಬಂದು ಅವ್ರ ಹೆಸರು ಶಿವ ಇವರು ಅಂತ, ಗೌರವ ವೆಂಕಟೇಶ್ ಸರ್ ಇದೆ. ಇಲ್ಲೇ ನಮ್ಮ ಥಿಯೇಟರ್ ಬಂದು ಹೇಮಂತ್ ಸರ್ ಇದ್ದಾರೆ. ಕ್ಯಾಮ್ರಾಮನ್. ಹೀರೋಯಿನ್ ಬಗ್ಗೆ ಒಂದು ಪರಿಚಯ. ಹೀರೋಯಿನ್ ಅಂದರೆ ಈ ಹುಡುಗಿಗೆ ನನಗೆ ನಮ್ಮ ಫ್ರೆಂಡ್ ಅವ್ರು ಪರಿಚಯ ಮಾಡಿಸಿದ್ರು. ಮೊದಲು ಹಲವಾರು ಜನ ಫೋಟೋಗಳು ಬಂದಿತ್ತು, ನೋಡಿದೆ, ಸೆಟ್ ಆಗಲಿಲ್ಲ. ಆಮೇಲೆ ನನಗೆ ಫೋಟೋ ಅವ್ರ ಅಮ್ಮ ನಂಬರ್ ಕಳಿಸಿತ್ತು ನನಗೆ. ನೋಡಿದ ತಕ್ಷಣ ಹುಡುಗಿ ಓಕೆ ಆಯಿತು. ಆದ್ರೆ ನಾನಿರೋಲ್ಲಿ ಕನ್ಫ್ಯೂಷನ್ ಅಂದರೆ ಇಬ್ಬರು ಒಂದೇ ಥರ ಸಿಕ್ಬಿಟ್ರು ನನಗೆ. ಅವ್ರು ಯಾರು ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವ್ರ ತಾಯಿ ಕೇಳಿದಾಗ ಇಲ್ಲ ಈ ಹುಡುಗಿ ಬಂದು ಮಾತಾಡಿದ್ರು, ಕತೆ ಕೇಳಿದ್ರು, ಹೀರೋಯಿನ್ ಸ್ಟೋರಿ ಹೇಳಿದೆ, ಈ ಥರ ಬರುತ್ತೆ ನಿಮ್ಗೆ. ಹುಡುಗಿ ಹೀರೋಯಿನ್ ಕೇಳಿದ ನಾನು ಮಾಡ್ತೀನಿ ಸರ್, ನನ್ನ ಕ್ಯಾರೆಕ್ಟರ್ ಬೇಕಾಗಿದೆ, ಕ್ಯಾರೆಕ್ಟರ್ ನನಗೆ ಇಷ್ಟ ಅಂತ ಹೇಳೋದು. ಇವ್ರಾಗಿದ ತಕ್ಷಣ ನೆಕ್ಸ್ಟು ಇವ್ರು ಬಂದು ಇವ್ರ ತಂದೆಯವ್ರು ಕರ್ಕೊಂಬಂದರು. ಅವರು ಓದ್ತಿದ್ರು, ಇದು ಅವರು ಫ್ರೆಶರ್ಸ್. ಮಾಡ್ತೀನಿ ಸರ್, ಕೈ ಜೋಡಿಸಿ ಮಾಡ್ರಮ್ಮ. ನಮಸ್ಕಾರ, ನಾನು ಲೈಫ್ ತೆಗ್ಗು ಅಡ್ಡ ಅಂತ ಒಂದು ಚಲನಚಿತ್ರ ಮುಹೂರ್ತ ಇರುತ್ತೆ. ಒಳ್ಳೆ ಗಣಪತಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ನೆರವೇರಿದೆ. ಅದೇ ಥರ ಪಿಕ್ಚರು ತುಂಬ ಚೆನ್ನಾಗಿ ಬಂದು ನೆರವೇರಿಸಿತು. ಮತ್ತು ಈ ಪಿಕ್ಚರ್ನ ಫಸ್ಟು ಹೀರೋಯಿನ್ ಆಗಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಜಗದೀಶ್ ಅವರು. ಅಮೃತ ಅಂತ, ಹೌದು, ಅಮೃತವಾಗಿ ಒಂದು ಪಿಕ್ಚರ್ ಚೆನ್ನಾಗಿದೆ. ಮತ್ತು ಎಲ್ಲ ಹೊಸ ಕಲಾವಿದರು ಮತ್ತು ಸೀನಿಯರ್ ನಮ್ಮ ಪದ್ಮ ಅವರು, ಇವರಂತೂ ರಾಜ್ಕುಮಾರ್ ಅವರ ಕಾಲದಿಂದಲೂ ಇದ್ದಾರೆ. ಅವರು ತುಂಬ ಒಳ್ಳೆ ಕಲಾವಿದರನ್ನ ಅವರು ಆರಿಸ್ಕೊಂಡು ಪಿಕ್ಚರ್ ಮಾಡ್ತಾಯಿದ್ದಾರೆ. ಇದು ನಮ್ಮ ಜಗದೀಶ್ ಅವರ ಮೊದಲನೇ ಚಿತ್ರ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ತುಂಬ ತಿಂಗಳು ಅವರು ಸಫರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಹೇಳ್ಬಾರ್ದು. ಪಿಕ್ಚರ್ ಮನೆ ಕಟ್ಬಿಡ್ಬೋದು. ಇವಾಗ ಪಿಕ್ಚರ್ ಮಾಡೋದು ತುಂಬ ಕಷ್ಟ. ಅದರಿಂದ ಅವರಿಗೆ ಈ ಮೊದಲನೇ ಒಂದು ಪ್ರಯತ್ನ ಯಶಸ್ವಿಯಾಗಲಿ. ಪಿಕ್ಚರ್ ಆದಷ್ಟು ಬೇಗ ಮುಗಿದು ಥಿಯೇಟ್ರಿಗೆ ಬರಲಿ. ಥಿಯೇಟ್ರಿಗೆ ಬಂದಮೇಲೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಪಿಕ್ಚರ್ ಮಾಡಬೇಕು. ಆಶೀರ್ವಾದ. ನನ್ನ ಹೆಸರು ವಿಶಾಖ, MBBS ಓದ್ತಾ ಇದ್ದೀನಿ. ಅದು ಒಂದು ಪ್ರೊಫೆಷನ್. ಆದರೆ ನನಗೆ ಇಲ್ಲಿ ನನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅನ್ನೋದು ಅದು ಪ್ರವೃತ್ತಿನೇ. ಸೊ ಅಲ್ಲಿ ನಮಗೆ ಶಿಸ್ತು, ಡಿಸಿಪ್ಲಿನ್. ಇಲ್ಲಿ ನಮ್ಮದು ಏನಿದೆ, ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಇಲ್ಲಿ ತೋರಿಸ್ಬೋದು. ನನಗೆ ಆಗ ಎಕ್ಸಾಮ್ಸ್ ನಡೀತಿತ್ತು, ನೀಟ್. ಆ ಟೈಮಲ್ಲಿ ಆಫರ್ಸ್ ಬಂದಿತ್ತು, ಬಟ್ ಅದು ತಮಿಳಿಂದ. ಈಗ ಕನ್ನಡದಲ್ಲೇ ನಾವು ಮುಂದುವರ್ತಾ ಇದ್ದೀವಿ. ಸೊ ಅದೊಂದು ಖುಷಿ ಇದೆ, ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಜಗದೀಶ್ ಸರ್ ಕೊಟ್ಟಿದ್ದು. MBBS ಅಂದರೆ ಸೀರಿಯಸ್ ಆಗಿ ಓದ್ಕೊಂಡು ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಪ್ರೊಫೆಷನ್.
ಸೊ ಅದರಿಂದ ಈ ಎಂಟರ್ಟೈನ್ಮೆಂಟ್ ಪ್ರೊಫೆಷನ್ಗೆ ಯಾಕೆ ಬರಬೇಕು ಅಂತ ಅನಿಸ್ತಾ? ನಾನು ಫಸ್ಟ್ ಆ್ಯಕ್ಚುಲಿ ಇದ್ದಿದ್ದೆ ಆ್ಯಕ್ಟಿಂಗ್. ನಾನು ಅದರಲ್ಲೇ ಇದ್ದೆ 12th ಆಮೇಲೆ ನಮಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು MBBSಗೆ ಹೋಯಿತು. ಅದ್ರ ಜೊತೆ ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಬಿಕಾಸ್ ಮೊದಲಿಂದನೂ ಡ್ಯಾನ್ಸ್ ಸಿಂಗಿಂಗ್ ಇದೆಲ್ಲ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ಇದು ಏನು ಅಷ್ಟು ಕಷ್ಟ ಆಗ್ತಿಲ್ಲ ಬ್ಯಾಲೆನ್ಸಿಂಗ್. ಸೊ MBBS ಜೊತೆ ಇದು ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ಅಲ್ಲಿ ಪೇಷಂಟ್ಗೆ ಟ್ರೀಟ್ ಮಾಡ್ತೀರಾ, ಇಲ್ಲಿ ಪೋಷಕ ಮೀನ್ಸ್ ವೀಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೀರಾ? ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರದ ಬಗ್ಗೆ ನನ್ನ ಪಾತ್ರ ಬಂದು ಒಂದು ಸಾಫ್ಟ್ ಗರ್ಲ್, ಹೇಗೆ ಎಲ್ಲ ಸರ್ಕಮ್ಸ್ಟೆನ್ಸಸ್ನ ದಾಟಿ ಹೇಗೆ ಅವರು ಒಂದು ರಫ್ ಕ್ಯಾರೆಕ್ಟರ್ ಆಗ್ತಾರೆ, ಅದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಅದೊಂದು ತುಂಬ ಮಾರಲ್ ಕೊಡೋ ಒಂದು ಕ್ಯಾರೆಕ್ಟರ್. ಸೊ ತುಂಬ ಇಷ್ಟ ಆಗಿದೆ. ಪಾತ್ರದ ಬಗ್ಗೆ ನನ್ನ ಹೆಸರು ಅಮೃತ ಅಂತ. ನಾನು ಇಂಜಿನಿಯರಿಂಗ್ 3rd ಇಯರ್ ಮಾಡ್ತಿದ್ದೀನಿ. ನಂದು ಈ ಮೂವಿಲಿ ಪಾತ್ರ ಬಂದು ನಾಯಕನಾಗಿ. ಕತೆ ಕೇಳಿದೆ, ಕತೆ ತುಂಬ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡೆ. ನಂದು ಫಸ್ಟ್ ಚಾನ್ಸ್ ಇದು. ನನ್ನ ಏನೇನಾಗುತ್ತೋ ಎಲ್ಲ ಈ ಮೂವಿಗೆ ಏನು ತುಂಬಿಸ್ಬೇಕು, ಭಾವ, ವೆಯ್ಟ್ ಎಲ್ಲ ತುಂಬಿಸ್ತೀನಿ. ಸೊ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡಿದ್ದೀರಾ ಮೇಡಮ್ ಆ್ಯಕ್ಟಿಂಗಲ್ಲಿ? ನಾನು ಆ್ಯಕ್ಚುಲಿ ಡ್ಯಾನ್ಸಿಂಗ್ ಸಿಂಗಿಂಗ್ ಎಲ್ಲ ನಂಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಮಾಡಿದ್ದೀನಿ. ಸೊ ಅದ್ರ ಮೂಲಕ ನಂಗೆ ಸ್ವಲ್ಪ ಬೋಲ್ಡ್ನೆಸ್ ಅಂತೂ ಇದೆ ಸ್ವಲ್ಪ. ಸೊ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ಪದ್ಮ ಅಂತ. ನಾನು ಚಿತ್ರರಂಗದಲ್ಲಿ ಸುಮಾರು 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು ತುಂಬ ಅಭಿನಯ ಮಾಡಿದ್ದೀನಿ. ಇವಾಗ ಜಗ್ಗಿ ಸರು ನನಗೆ ಇದರಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪಾತ್ರ ಒಂದು ಸಮಾಜದಲ್ಲಿ ಒಂಟಿ ಹೆಣ್ಣಾಗಿ ಬರ್ತಕ್ಕಂಥ ಕಷ್ಟಗಳನ್ನು ಹೇಗೆ ಎದುರಿಸ್ತಾಳೆ, ಬಡವ್ರಿಗೆ ಯಾವ ರೀತಿ ಸಹಾಯ ಮಾಡಿ, ಜೊತೆಗೆ ಎಲ್ಲ ರೀತಿಯಲ್ಲೂ ಅದನ್ನು ಫೇಸ್ ಮಾಡುವಂತಹ ಒಂದು ಕ್ಯಾರೆಕ್ಟ್ರು, ಕಾರ್ಪೊರೇಟ್ ಕ್ಯಾರೆಕ್ಟರ್ ಇದ್ದಾರೆ. ಜಗ್ಗಿ ಸರು ನಿಮ್ಮನ್ನು ನೋಡಿದ್ರೆ ಸೇಮ್ ಒಂದು ಸರಿ ಓಕೆ ಪಾತ್ರಕ್ಕೆ ನೀವೇ ಸರಿಯಾಗಿದ್ದೀರಾ ಅಂತಂದ್ಬಿಟ್ಟು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಇದರಲ್ಲಿ ನನಗೂ ಒಳ್ಳೆ ಪಾತ್ರ ಅಂತ ನಾನು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ಕನ್ನಡದ ಕಲಾವಿದರು, ಎಲ್ಲ ಕನ್ನಡದ ಒಂದು ಸಿನಿಮಾ ರಂಗನ ಪ್ರೋತ್ಸಾಹಿಸಿ ಅಭಿನಂದಿಸಬೇಕು ಮತ್ತು ಹಾರೈಸಬೇಕು ಅಂತ ನಮ್ಮನ್ನು ಕೇಳ್ಕೊತಾರೆ. ತ್ಯಾಗರಾಜ್ ವರ್ತೂರು ಅಂತ. ಮೂಲತಃ ನಾನು ಸ್ಟೇಜ್ ಆರ್ಟಿಸ್ಟು. 45-50 ವರ್ಷಗಳಿಂದ ನಾನು ಈ ಒಂದು ಸ್ಟೇಜು, ಸಿನಿಮಾ, ಕಿರುತೆರೆ, ಇತ್ತೀಚೆಗೆ ಬಂದಂತಹ ಶಾರ್ಟ್ ಮೂವೀಸು, ಮತ್ತೊಂದು ವೆಬ್ ಸೀರೀಸ್ ಎಲ್ಲ ಬರ್ತಾ ಇದ್ದೀನಿ. ಆಮೇಲೆ ಸಾಹಿತ್ಯದಲ್ಲೂ ನಾನು ತೊಡಸ್ಕೊಂಡಿದ್ದೀನಿ. ಈಗ ನನಗೊಂದು ನಾನು ಒಂದು 2-3 ವರ್ಷಗಳ ಹಿಂದೆ ಅಂತ ಅನಿಸುತ್ತೆ ಶ್ರುತಿಯವರ ತಂದೆಯಾಗಿ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಮಾವನಾಗೂ ಕೂಡ 13 ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಬಂದಿತ್ತು. ಅದರಲ್ಲೂ ನಾನು ಮಾಡ್ತಾಯಿದ್ದೀನಿ. ಆಸೆ ಅಂತಕ್ಕಂಥದ್ರಲ್ಲಿ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಹಲವಾರು ಸೀರಿಯಲ್ಗಳಲ್ಲಿ ಕೂಡ ನಾನು ಮಾಡ್ತಾ ಬಂದಿದ್ದೀನಿ. ನಮ್ಮ ಜಗ್ಗಿ ಸರ್ ಅವರು ಈ ಒಂದು ವಿಶೇಷವಾಗಿ ಜಗ್ಗಿ ಅಡ್ಡ ಅಂತಕ್ಕಂಥ ಒಂದು ಏನು ಸಿನಿಮಾ ಇದೆ, ಅದಕ್ಕೆ ಜಗ್ಗಿ ಅಡ್ಡ ಅಂತಂದ್ರೇ ಅದಕ್ಕೊಂದು ಮಾಸ್ ಓರಿಯೆಂಟೆಡ್ ಮೂವಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತದೆ. ಅವರು ಎಲ್ಲೋ ಬರ್ತಾರೆ, ಏನೋ ಆಗ್ತಾರೆ, ಅದೇನಾಗ್ತಾರೆ. ನಾನು ಒಂದು ಪಾತ್ರ ಏನು ಕೊಟ್ಟಿದ್ದಾರೆ, ಒಂದು ವಿಶೇಷವಾದಂಥ ಒಂದು ಪಾತ್ರ. ಬಹುಶಃ ನಾನು ಉಪಾಧ್ಯಾಯ ಅಂದರೆ ಕಾಲೇಜ್ ಲೆಕ್ಚರರ್ ಆಗಿ ಅದರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಏನೋ ಒಂದು ಅಡಚಣೆ ಆಗ್ತದೆ, ಅದನ್ನು ಹೇಗೆ ನಾವು ಅದರಿಂದ ಹೊರಗಡೆ ಬರ್ತೀವಿ, ಅದೇನಿವೆಲ್ಲ ಕಥೆಗಳಾಗ್ತಾ ಇರ್ತದೆ. ಈ ಅಡ್ಡ ಹೇಗೆ ಬರುತ್ತೋ ಏನು ಬಂತು ಅಂತ ಅದನ್ನು ಅವರೇ ಕೇಳ್ಕೋಬೇಕದು. ಅದು ಅವರಾಗ ಅವರು ಸೃಷ್ಟಿ ಮಾಡಿಕೊಂಡಿದ್ದ ಅಡ್ಡ ಅಂತೂ ಅಲ್ಲವೇ ಅಲ್ಲ, ಜನಗಳು ಕೊಟ್ಟಂಥ ಒಂದು ಅಡ್ಡ. ಯಾಕೆ ಆ ಜನಗಳು ಆ ಅಡ್ಡಕ್ಕೆ ಜಗ್ಗಿ ಅಡ್ಡ ಅಂತ ಕರೀತಾರೆ ಅಂತ ಅನ್ನೋದು ಬಹಳ ವಿಶೇಷವಾಗಿದೆ. ಅದಕ್ಕೆ ಅವರಂತೂ ಸ್ವಂತವಾಗಿ ನಾನು ಜಗ್ಗಿ ಅಡ್ಡ ಇದು ಅಂತ ಹೇಳಿಲ್ಲ, ಜನ ಕೊಟ್ಟಿದ್ದು. ಆ ಜನ ಯಾಕೆ ಅವ್ರಿಗೆ ಅದನ್ನು ಕೊಟ್ಟರು, ಅದರ ಹಿನ್ನೆಲೆ ಏನಿದೆ, ಇವರು ಎಲ್ಲಿಂದ ಬಂದರು, ಯಾಕೆ ಹೀಗಾದರು, ಇವೆಲ್ಲವೂ ಕೂಡ ಬಹಳ ಮನರಂಜನಾತ್ಮಕವಾಗಿ ಆಮೇಲೆ ಕಾಮಿಡಿಯಾಗೂ ಕೂಡ ಇದರ ಹಿನ್ನೆಲೆ ಇದೆ ಅಂತ ನಾನು ಭಾವಿಸ್ತೀನಿ. ನಾನು ಸಂತಾನ ರಾಜ್ ಅಂದ್ಬಿಟ್ಟು ಕನ್ನಡ ಚಿತ್ರರಂಗದ ಕಲಾನಟನಾಗಿ ಒಂದು 120 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೆ. ಮೇನ್ ಪಿಕ್ಚರ್ ಬಂದು ಶಿವರಾಜ್ ಕುಮಾರ್ದು, ಅದರಲ್ಲಿ ಸೋಲೋ ನಾನು ಮಾಡಿದ್ದೆ. ಹಾಗಾಗಿ ಜಗ್ಗಿಯವರು ನನಗೆ ಸುಮಾರು 10 ವರ್ಷದಿಂದ ನನಗೆ ಪರಿಚಯ ಅವರು. ಹಾಗಾಗಿ ನನಗೆ ಒಂದ್ಸರಿ ಫೋನ್ ಮಾಡಿ ಹೇಳಿದ್ರು, ನಾನು ಪಿಕ್ಚರ್ ಮಾಡ್ತಾಯಿದ್ದೀನಿ, ಮತ್ತು ಮಾತಾಡಬೇಕು ಅಂತ. ಕಳಿಸಿದ್ರು ಅಂತ ಮಾತಾಡಿದ್ರು. ಜಗ್ಗಿ ಅಡ್ಡ ಅಂತ ಇಟ್ಟಿದ್ದೀನಿ. ಅದರಲ್ಲಿ ಹೆಂಗೂ ನೀವು ನೆಗೆಟಿವ್ ತುಂಬ ಮಾಡ್ತಾಯಿದ್ರಲ್ಲ, ಇದೊಂದು ಪಾತ್ರ ಇದೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡ್ತೀನಿ. ಈ
ಚಿತ್ರದಲ್ಲಿ ಸಾಂಗ್ಸ್ ಇದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ, ಆಮೇಲೆ ಸೆಂಟಿಮೆಂಟ್ ಮೂವಿ ಇದೆ. ಟೋಟಲಾಗಿ ಎಲ್ಲ ಸೇರ್ಕೊಂಡು ಒಂದು ಅವಿಭಾಜ್ಯ ಕುಟುಂಬದಲ್ಲಿ ಒಂದು ಪಿಕ್ಚರ್ ಮಾಡ್ತಾ ಇದ್ದೀರವರು. ಅವ್ರಿಗೆ ಜಗ್ಗಿ ಅವ್ರಿಗೆ ಒಳ್ಳೆಯದಾಗಲಿ, ಈ ಚಿತ್ರಕ್ಕೆ ಶುಭವಲ್ಲಿ ಅಂತ ಆಲಿಸ್ತೀನಿ. ಕನ್ನಡಿಗರು ಕನ್ನಡ ಹೆಚ್ಚಿಗೆ ನೋಡಿ, ಥಿಯೇಟ್ರಿಗೆ ಬಂದೇ ನೋಡಿ, ಕನ್ನಡ ಉಳಿಸಿ, ಕಲಾವಿದ ಅರಿಸಿ, ನಮ್ಮಂಥ ಕಲಾವಿದರನ್ನ ಬೆಳೆಸಿ ಅಂತ ಹೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಕೆನಾ?